ಎಲ್ಲ ಕಡೆಗಿಂತನೂ ಇಲ್ಲಿ ಇವ್ರದ್ದು ಚೀಪ್ ಆಗಿದೆ. ಒಳ್ಳೆ ಫುಡ್, ಒಳ್ಳೆ ಇದು ಕ್ವಾಲಿಟಿನೂ ಚೆನ್ನಾಗಿದೆ. ಒಳ್ಳೆ ಊಟ ಕೊಡ್ತಾರೆ ಕಮ್ಮಿಯಾಗಿ. ಅಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಯಾವ್ದು ಬಂದ್ರು ಯಾರಾದ್ರೂ ಒಂದು ಊಟ ಮಾಡ್ಕೊಂಡು ಹೋಗುವಷ್ಟು ಇದಿದೆ. ಅತಿ ಕಾಸ್ಟ್ಲಿ ಆಗಿ ಯಾವುದು ಇದು ಮಾಡಲ್ಲ. 100 ರೂಪಾಯಿ ಇದ್ರೂ ಒಂದು ಒಳ್ಳೆ ರೀತಿಲಿ ಅವರು ಊಟ ಮಾಡ್ಕೊಂಡು ಹೋಗುವಂತ ಇದು ಇಲ್ಲಿ ಸೌಲಭ್ಯ ಇದೆ. 100 ರೂಪಾಯಿ ಊಟ? 100 ರೂಪಾಯಿ 100 ರೂಪಾಯಿ. ಕಬಾಬ್ ಕೊಡ್ತಾರೆ, ಮತ್ತೆ ಇದು ರೈಸ್, ಇದೆಲ್ಲ ಯಾವ್ದೇ ಆದ್ರೆ ಫಿಶ್ ಆಗ್ಲಿ ಇನ್ನೊಂದಾಗ್ಲಿ ಯಾವ್ದಾದ್ರು ಒಳ್ಳೆ ರೀತಿಗೆ ಊಟ ಕೊಡ್ತಾರೆ. ಫುಲ್ ಮೀಲ್ಸ್, ರೈಸ್ ಅನ್ಲಿಮಿಟೆಡ್, ಮತ್ತೇನು ಇದಿಲ್ಲ ಆತರ ಪ್ಲೇಟ್ ಗೀಟಲ್ಲಿ ಏನು ಹಾಕಿ ಕೊಡುದಿಲ್ಲ, ಫುಲ್ ಮೀಲ್ಸೇ ಕೊಡ್ತಾರೆ. ಇದು ಡಿಸ್ಕೋ ಫಿಶ್ ಅಂತ ಹೇಳಿ ತವಾ ಫ್ರೈ ಚೆನ್ನಾಗಿರುತ್ತೆ ಇದು. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಗಿರೀಶ್ ಅಂತ ಹೇಳಿ. ನಾನು ಇದು ಆರಾಧ್ಯ ಫುಡ್ ಪಾಯಿಂಟ್ ಅಂತ ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿ 3 ವರ್ಷ ಆಯ್ತು. 3 ವರ್ಷದ ಹಿಂದೆ ಒಂದು ಅಚಾನಕ್ ಆಗಿ ಸ್ಟಾರ್ಟ್ ಮಾಡಿರೋದು. ನಂದು ಕೋವಿಡ್ ರಿಟರ್ನ್ ಆಗಿ ಬೆಂಗಳೂರಿಂದ ಬಂದು ಇಲ್ಲಿ ಊರ ಹತ್ರ ಏನೋ ಒಂದು ಮಾಡ್ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿರೋದು. ಒಂದು ದೇವ್ರ ದಯೆಯಿಂದ ಏನಂದ್ರೆ ಜನರು ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ತು. ಇದರಿಂದ 3 ವರ್ಷದಿಂದ ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಒಳ್ಳೆ ರೀತಿ ಜನನು ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಅದೇ ಖುಷಿ. ಮತ್ತೆ ಎಲ್ಲದೂ ನ್ಯಾಚುರಲ್ ಆಗಿ ಕೊಡ್ತಾ ಇದೀವಿ, ನ್ಯಾಚುರಲ್ ಟೇಸ್ಟ್, ಯಾವುದು ಬೇರೆ ಇಂಗ್ರೀಡಿಯೆಂಟ್ಸ್ ಇಲ್ಲ, ಮತ್ತೆ ಯಾವುದು ಟೇಸ್ಟಿಂಗ್ ಪೌಡ್ರು ಮತ್ತೆ ಕಲರ್ ಆ ಥರದ್ದು ಏನೋ ಐಟಮ್ನ ಆ್ಯಡ್ ಮಾಡಲ್ಲ. ರೆಗ್ಯುಲರ್ ಕಸ್ಟಮರ್ಗಳು ರಿಪೀಟೆಡ್ ಆಗಿ ಬರ್ತಾರೆ, ಮತ್ತೆ ಹೊಸ ಕಸ್ಟಮರ್ಗಳು ಟೂರಿಸ್ಟ್ ಎಲ್ಲ ಬಂದ್ರೆ ಕುಡ್ಕೊಂಡು ಬರ್ತಾರೆ ಇಲ್ಲಿಗೆ. ಅಂದ್ರೆ ನಮ್ಮಲ್ಲಿ ಸ್ಪೆಷಲ್ ಅಂತ ಅಂದ್ರೆ ನಮಗೆ ಚಿಕನ್ ಬಿರಿಯಾನಿ, ಚಿಕನ್ ಐಟಮ್ ಮತ್ತೆ ಫಿಶ್ ಐಟಮ್ ಇರುತ್ತೆ. ಚಿಕನ್ ಅಲ್ಲಿ ಬಿರಿಯಾನಿ ಮಾಡ್ತೀವಿ, ಮತ್ತೆ ಚಿಕನ್ ಐಟಮ್ಸ್ ಆರ್ಡರ್ ಏನ್ ಮಾಡ್ತಾರೆ, ಚಿಕನ್ ಚಿಲ್ಲಿ, ಚಿಕನ್ ಮಸಾಲಾ ಆ ತರದ ಐಟಮ್ ಕೊಡ್ತೀವಿ. ಚಿಕನ್ ಕಬಾಬ್ ರೆಗ್ಯುಲರ್ ಆಗಿರುತ್ತೆ. ಮತ್ತೆ ಫಿಶ್ ಅಲ್ಲಿ ಯಾವ್ದು ನಮ್ಗೆ ಅಂದ್ರೆ ಡೈಲಿ ಬೇಸಿಸ್ ಅಲ್ಲಿ ನಾವು ಫಿಶ್ ತಗೊಳ್ತೀವಿ. ನಾವು ಮಲ್ಪೆ ಬೀಚ್, ಮಲ್ಪೆ ಬಂದ್ರ ಹತ್ರದಿಂದ ನಾವು ಇಲ್ಲಿಂದ ರೆಗ್ಯುಲರ್ ಗಾಡಿಯಾಗಿ ಓಡಾಡ್ತಾವಲ್ಲ ಅದ್ರಲ್ಲಿ ನಾವು ತಗೊಳ್ತೀವಿ. ನಮ್ಗೇನು ಡೈಲಿ ಸ್ಟಾಕ್ ಎಷ್ಟು ಬೇಕಾಗುತ್ತೆ ಅಷ್ಟು, ಅದು ಖಾಲಿ ಆದ್ಮೇಲೆ ಮುಗೀತು ಅಷ್ಟೇ. ಎಷ್ಟೊತ್ತಿಗೆ ಖಾಲಿ ಆಗುತ್ತೆ ಅದು ಅವತ್ತೇ ನಮ್ದು ಅಷ್ಟೊತ್ತಿಗೆ ಸ್ಟಾಪ್ ಆಗುತ್ತೆ. ಮತ್ತೆ ನಿನ್ನೆ ದುಡ್ಸಿ ಇವತ್ತು ಕೊಡೋದು, ಇವತ್ತು ನಾಳೆ ಕೊಡೋದು ಆ ಥರ ಎಲ್ಲ ಇಲ್ಲ, ಫ್ರೆಶ್ ಆಗಿ ಕೊಡ್ತೀವಿ. ಅದೇ ರೇಟ್ ಎಲ್ಲ ಅಂದ್ರೆ ಫಿಶ್ ರೇಟ್ ಯಾವ ರೀತಿ ಇರುತ್ತೆ ಮತ್ತೆ ಸೈಜ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ವೇರಿಯೇಷನ್ ಆಗ್ತಾ ಇರುತ್ತೆ. ಚಿಕನ್ ಊಟ ಎಲ್ಲ 120 ರುಪೀಸ್ ಇದೆ ಪ್ರೈಸ್. ನಾವು ಸ್ಟಾರ್ಟ್ ಮಾಡಿದ್ರೆ 100 ರುಪೀಸಿಗೆ ಕೊಡ್ತಾ ಇದ್ದೆ, ಈಗ 120 ರುಪೀಸ್ ಆಗಿದೆ. ಎಲ್ಲ ಐಟಮ್ ಎಲ್ಲ ರೇಟ್ ಜಾಸ್ತಿ ಆಗಿರೋದ್ರಿಂದ. ಮತ್ತೆ ಫಿಶ್ ಕೂಡ ಅಷ್ಟೇನೆ, ಚಿಕ್ಕ ಸೈಜ್ ಎಲ್ಲ ಆದ್ರೆ 100 ರುಪೀಸಿಗೆ ಕೊಡ್ತೀವಿ. ಮೀಡಿಯಂ ಸೈಜ್ ಆದ್ರೆ 120 ರುಪೀಸ್ ಆಗುತ್ತೆ. ಮತ್ತೆ ಎಗ್ ರೈಸ್ ಇರುತ್ತೆ, ಆಮ್ಲೆಟ್ ಇರುತ್ತೆ, ಆ ಥರದ ಐಟಮ್ಗಳೆಲ್ಲ ಇರುತ್ತೆ. ಈ ತರ ಫಿಶ್ ಆಮೇಲೆ ಇದೊಂದು ಕ್ಯಾಂಟೀನ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಫಿಶ್ ಫ್ರೈನ್ ಅದು ಚೆನ್ನಾಗಿದೆ. ಆಗುಂಬೆ ಬಸ್ ಸ್ಟ್ಯಾಂಡ್. ಫಿಶ್ ಇಷ್ಟಪಡ್ತೀರಾ ಇಲ್ಲಿ? ಫಿಶ್ ಫಿಶ್ ಮತ್ತೆ ಕಬಾಬು ಮತ್ತೆ ಬಿರಿಯಾನಿ ಕೊಡ್ತಾರೆ. ಕಮ್ಮಿ ರೇಟ್ ಅಲ್ಲಿ ಒಳ್ಳೆ ಎಲ್ಲರಿಗೂ ಒಂಥರ ಲೈಕ್ ಆಗೋ ತರ ಮಾತು, ಒಳ್ಳೆ ಚಂದ ಕಡಿಮೆ ರೇಟ್. ಅದು 100 ರುಪೀಸ್ಗೆ ಕೊಡ್ತಾ ಇವಾಗ ಸೂಪರ್ ಆಗಿ ರೈಸ್, ಫುಲ್ ಮೀಲ್ಸ್. ಮಾಮೂಲಿ ಬರ್ತೇವೆ. ನಮ್ಮ ಹೋಟೆಲ್ ಹೆಸರು ಆರಾಧ್ಯ ಫುಡ್ ಪಾಯಿಂಟ್ ಅಂತ ಹೇಳಿ. ನಿಮ್ಗೆ ತೀರ್ಥಹಳ್ಳಿ ರೋಡು, ಆಗುಂಬೆ ಬಸ್ ಸ್ಟ್ಯಾಂಡ್ ಇಂದ ಒಂದು 300 ಮೀಟರ್ಸ್ ಬಿಹೈಂಡ್ ಸಿಗತ್ತೆ ನಿಮ್ಗೆ. ಎಲ್ಲ ಕಡೆಗಿಂತನೂ ಇಲ್ಲಿ ಇವ್ರದ್ದು ಚೀಪ್ ಆಗಿದೆ. ಒಳ್ಳೆ ಫುಡ್, ಒಳ್ಳೆ ಇದು ಕ್ವಾಲಿಟಿನೂ ಚೆನ್ನಾಗಿದೆ. ಒಳ್ಳೆ ಊಟ ಕೊಡ್ತಾರೆ ಕಮ್ಮಿಯಾಗಿ. ಅಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಯಾವ್ದು ಬಂದ್ರು ಯಾರಾದ್ರೂ ಒಂದು ಊಟ ಮಾಡ್ಕೊಂಡು ಹೋಗುವಷ್ಟು ಇದಿದೆ. ಅತಿ ಕಾಸ್ಟ್ಲಿ ಆಗಿ ಯಾವುದು ಇದು ಮಾಡಲ್ಲ. 100 ರೂಪಾಯಿ ಇದ್ರೂ ಒಂದು ಒಳ್ಳೆ ರೀತಿಲಿ ಅವರು ಊಟ ಮಾಡ್ಕೊಂಡು ಹೋಗುವಂತ ಇದು ಇಲ್ಲಿ ಸೌಲಭ್ಯ ಇದೆ. 100 ರೂಪಾಯಿ 100 ರೂಪಾಯಿ 100 ರೂಪಾಯಿ. ಕಬಾಬ್ ಕೊಡ್ತಾರೆ, ಮತ್ತೆ ಇದು ರೈಸ್, ಇದೆಲ್ಲ ಯಾವ್ದೇ ಆದ್ರೆ ಫಿಶ್ ಆಗ್ಲಿ ಇನ್ನೊಂದಾಗ್ಲಿ ಯಾವ್ದಾದ್ರು ಒಳ್ಳೆ ರೀತಿಗೆ ಊಟ ಕೊಡ್ತಾರೆ. ಫುಲ್ ಮೀಲ್ಸ್, ರೈಸ್ ಅನ್ಲಿಮಿಟೆಡ್, ಮತ್ತೇನು ಇದಿಲ್ಲ ಆತರ ಪ್ಲೇಟ್ ಗೀಟಲ್ಲಿ ಏನು ಹಾಕಿ ಕೊಡುದಿಲ್ಲ, ಫುಲ್ ಮೀಲ್ಸೇ ಕೊಡ್ತಾರೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ ಸರ್, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಎಲ್ಲ ಹೊರಗಡೆ ಹೋಲಿಸಿದ್ರೆ ನ್ಯಾಚುರಲ್ ಆಗಿ ಇದು ಹಾಕ್ತಾರೆ ಕಂಟೆಂಟ್. ಏನೇ ಇದ್ರು ಹೊರಗಡೆ ಎಲ್ಲ ಹೋಲಿಸಿದ್ರೆ ತುಂಬಾ ಕೆಮಿಕಲ್ ಇದೆಲ್ಲ ಹಾಕಿ ಟೇಸ್ಟಿಂಗ್ ಪೌಡ್ರು ಆತರ ಯಾವುದೂ ಇಲ್ಲ. ಇಲ್ಲಿ ನ್ಯಾಚುರಲ್ ಆಗಿ ಟೇಸ್ಟ್ ಇದೆ, ಚೆನ್ನಾಗಿದೆ. ಒಂದ್ಸರಿ ಬಂದು ಟೇಸ್ಟ್ ಮಾಡಿದ್ರೆ ಗೊತ್ತಾಗತ್ತೆ, ಯಾರಿಗೆ ಆದ್ರೂ ಗೊತ್ತಾಗತ್ತೆ. ಅದನ್ನ ನಾವು ಲೈಕ್ ಮಾಡ್ತೀವಿ ಅಷ್ಟೇ. ಸರ್ ಇಲ್ಲಿ ಫಿಶ್ ತವಾ ಫ್ರೈಗೆ ಜಾಸ್ತಿ ಬೇಡಿಕೆ.
ಮತ್ತೆ ಚಿಕನ್ ಕಬಾಬ್ಗೂ ಬೇಡಿಕೆ ಇದೆ. ಹಾಗೆ ಪಾರ್ಸೆಲ್ ಕೂಡ ತಗೊಂಡು ಹೋಗ್ತಾರೆ ಸರ್. ಪಾರ್ಸೆಲ್ಗೂ ಬೇಡಿಕೆ ಇದೆ. ನ್ಯಾಚುರಲ್ ಆಗಿ ಹೋಮ್ ಮೇಡ್ ಮಸಾಲ, ಮನೆಯಲ್ಲಿ ಮಾಡುವಂತ ಮಸಾಲೆ ಹಾಕಿ ನಮ್ಮೆಲ್ಲ ಐಟಮ್ಗಳು ಮಾಡೋದು. ಯಾವುದು ಬೇರೆ ಟೇಸ್ಟಿಂಗ್ ಪೌಡರ್, ಬೇರೆ ಕಲರ್ ಏನೋ ಯೂಸ್ ಮಾಡೋದು. ಅಷ್ಟೇ. ಚೆನ್ನಾಗಿದೆ ನಾಟಿ ಮಸಾಲ. ಫಿಶ್ ನಾವು ಇಲ್ಲಿ ಎಲ್ಲ ಕಡೆ ಬಿದಿರುಗೋಡು ಆ ಕಡೆ ಎಲ್ಲ ಓಡಾಡಿ ಬರ್ತೀವಲ್ಲ, ಅಲ್ಲೆಲ್ಲ ಕಾಸ್ಟ್ಲಿ. ಇಲ್ಲಿ ಸಿಂಪಲ್ ಆಗಿ ಒಂದು ಊಟ 100 ರೂಪಾಯಲ್ಲಿ ಒಳ್ಳೆ ರೀತಿಯಲ್ಲಿ ರೈಸ್, ಒಳ್ಳೆ ಕ್ವಾಲಿಟಿ ರೈಸ್, ಒಳ್ಳೆ ಸಾಂಬಾರು, ಕಬಾಬು ಇದೆಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ ಇಲ್ಲಿ. ನಾವು ನೋಡ್ದಂಗೆ ಇಲ್ಲಿ ಬಂದಂಗೆ ನಮ್ಗೆ ಯಾವ್ದು ಊಟಕ್ಕೆ ಯಾವ್ದು ಇದಾಗಿಲ್ಲ. ಚಂದ ರೆಗ್ಯುಲರ್ ಬರ್ತೀವಿ. ಇದು ಫಿಶ್ ತವಾ ಫ್ರೈ ಮಾಡ್ತಾ ಇದ್ದೀನಿ. ಆಮ್ಲೆಟ್ ಸರ್? ಆಮ್ಲೆಟ್. ಒಂದು ಮೀನು ಊಟ ಹಾಕ್ತೀಯಾ? ಎಷ್ಟು ಪುಟ ಹಾಕೊಳ್ಳಿ, ಹಾಕಿ. ವಿಡಿಯೋ ಮಾಡ್ತಿದ್ರು. ಹೇಗಿದೆ ಸರ್ ಊಟ? ಸೂಪರ್ ಇದೆ. ಇಷ್ಟ ಆಯ್ತು. ಎಲ್ಲಿಂದ ಬಂದಿರ ನೀವು? ತೀರ್ಥಹಳ್ಳಿ. ತೀರ್ಥಹಳ್ಳಿ.